ಸುನ್ನಾಳ್ ಶ್ರೀ ಧೀರಮಾರುತಿ ಕಾರ್ತಿಕೋತ್ಸವ. ರಾಮದುರ್ಗ ತಾಲೂಕಿನ ಸುಕ್ಷೇತ್ರ ಸುನ್ನಾಳ್ ಗ್ರಾಮದ ಶ್ರೀ ಧೀರಮಾರುತಿಯ ಕಾರ್ತಿಕೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ 22/11/2025 ಶನಿವಾರದ ದಿವಸ ಬಹು ವಿಜೃಂಭಣೆಯಿಂದ ಜರುಗುವುದು. ದೇವಸ್ಥಾನದಲ್ಲಿದ್ದ ಹಾಗೂ ದೀಪಸ್ತಂಭದ ಮೇಲೆ ದೇವಸ್ಥಾನದ ಪೂಜಾರಿಗಳು ಮತ್ತು ಗ್ರಾಮದ ಹಿರಿಯರು ದೀಪ ಹಚ್ಚುವ ಮೂಲಕ ಕಾರ್ತಿಕೋತ್ಸವಕ್ಕೆ ಚಾಲನೆ ನೀಡುವರು. ನಂತರ ಮಹಾಮಂಗಳಾರತಿ ಜರುಗುವುದು. ಮುಂಜಾನೆ 5 ಗಂಟೆಗೆ ಮಹಾ ಅಭಿಷೇಕ ಹಾಗೂ ವಿವಿಧ ಹೂವುಗಳಿಂದ ಕೂಡಿದ ಬೆಳ್ಳಿ ಬಂಗಾರದ ಆಭರಣಗಳಿಂದ ವಿಶೇಷವಾಗಿ ಅಲಂಕೃತಗೊಂಡ ಅಶ್ವಾರೂಢ ಶ್ರೀ ಧೀರಮಾರುತಿಯ ಪೂಜೆಯು ಮಹಾಮಂಗಳಾರತಿ ವಾದ್ಯ ಘೋಷಗಳೊಂದಿಗೆ ಬಹು ವಿಜೃಂಭಣೆಯಿಂದ ನಡೆಯುವುದು. ತಲೆ ತಲಾಂತರದಿಂದ ನಡೆದುಕೊಂಡ ಬಂದ ಸಂಪ್ರದಾಯದಂತೆ ರಾತ್ರಿ 8 ಗಂಟೆಗೆ ಗ್ರಾಮದ ದೊಡ್ಡ ಗೌಡರಾದ ಶ್ರೀ ಬಾಪುಗೌಡ ಮಲ್ಲನಗೌಡ ಪಾಟೀಲ್ ಇವರ ಮನೆಯಿಂದ ಮಹಾ ಆರತಿಯು ವಾದ್ಯ ಮೇಳಗಳೊಂದಿಗೆ ದೇವಸ್ಥಾನಕ್ಕೆ ಆಗಮಿಸುವುದು. ನಂತರ ಗ್ರಾಮದ ನೂರಾರು ಮುತ್ತೈದೆಯರು ಆರತಿಯೊಂದಿಗೆ ದೇವಸ್ಥಾನಕ್ಕೆ ಆಗಮಿಸುವರು. ಭಜನಾ ಮಂಡಳಿಯ ಹರ್ಷದ ಭಜನೆಯ ಮೂಲಕ ಶ್ರೀ ಧೀರಮಾರುತಿಯ ಪಲ್ಲಕ್ಕಿ ಉತ್ಸವವು ಪ್ರಾರಂಭವಾಗುವುದು. ಅದೇ ಸಮಯಕ್ಕೆ ಸುತ್ತಮುತ್ತಲಿನ ಗ್ರಾಮದಿಂದ ಹಾಗೂ ದೂರದ ಊರುಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ದೇವಸ್ಥಾನದ ಸುತ್ತಮುತ್ತಲಿನ ಆವರಣದಲ್ಲಿ ದೀಪ ಹಚ್ಚುವ ಮೂಲಕ ಕಾರ್ತಿಕೋತ್ಸವವು ಬಹು ವಿಜೃಂಭಣೆಯಿಂದ ಜರುಗುವುದು. ರಾತ್ರಿ 10 ಗಂಟೆಗೆ ಗ್ರಾಮದ ಅನುಭವಿ ಕಲಾವಿದರಿಂದ ಕುರುಕ್ಷೇತ್ರ ಅರ್ಥಾತ್ ಪಾಂಡವ ಪಣಿಪಾತ ಎಂಬ ಸುಂದರ ಪೌರಾಣಿಕ ನಾಟಕ ಅಭಿನಯಿಸಲ್ಪಡುವುದು. ಈ ಪ್ರಕಾರ ಜರುಗುವ ಯಾವತ್ತೂ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಿ ಶ್ರೀ ಧೀರಮಾರುತಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಧೀರಮಾರುತಿ ದೇವಸ್ಥಾನ ಸೇವಾ ಸಮಿತಿಯವರು ಪ್ರಕಟಣೆಯ ನಮ್ಮ ಮಾಧ್ಯಮದ ಮೂಲಕ ಕೋರಿರುತ್ತಾರೆ. ಎಲ್ಲ ನನ್ನ ಕನ್ನಡ ನಾಡಿನ ಜನತೆಯಲ್ಲಿ ಹಾಗೂ ನನ್ನ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಎಲ್ಲ ನಮ್ಮ ಸುನ್ನಾಳ ಗ್ರಾಮದ ವತಿಯಿಂದ ನಮ್ಮ ಸುನ್ನಾಳ ಗ್ರಾಮದ ಪರವಾಗಿ ಕೇಳಿಕೊಳ್ಳುವುದೇನೆಂದರೆ ಶ್ರೀ ಧೀರಮಾರುತಿಯ ಕಾರ್ತಿಕೋತ್ಸವ ದಿನಾಂಕ 22/11/2025 ಸರಿಯಾಗಿ 7 ಗಂಟೆಗೆ ಸಾಯಂಕಾಲ 7 ಗಂಟೆಗೆ ದೀಪೋತ್ಸವ ಜರುಗುವುದು. ಕಾರ್ತಿಕದ 7 ಗಂಟೆಗೆ ಸರಿಯಾಗಿ ದೀಪೋತ್ಸವ ಜರುಗುವುದು. ತದನಂತರ ರಾತ್ರಿ 10 ಗಂಟೆಗೆ ನಮ್ಮ ಸುನ್ನಾಳ ಗ್ರಾಮದ ಪುಟ್ಟ ಕಲಾವಿದರು ಎಲ್ಲ ಕಲಾ ಬಳಗದ ವತಿಯಿಂದ ಕುರುಕ್ಷೇತ್ರ ಎಂಬ ಸುಂದರ ಪೌರಾಣಿಕ ನಾಟಕ ಜರುಗುವುದು. ಎಲ್ಲ ನನ್ನ ಕನ್ನಡ ನಾಡಿನ ಜನರು ಈ ನಮ್ಮ ಗ್ರಾಮಕ್ಕೆ ಬಂದು ಈ ಕಾರ್ತಿಕೋತ್ಸವದಲ್ಲಿ ಪಾಲ್ಗೊಂಡು ಈ ನಾಟಕಕ್ಕೆ ವೀಕ್ಷಿಸಿ ಶೋಭೆಯನ್ನು ತರಬೇಕೆಂದು ನಮ್ಮ ಗ್ರಾಮದ ಪರವಾಗಿ ಎಲ್ಲ ಸಮಸ್ತ ಸುನ್ನಾಳ ಗ್ರಾಮದ ಹಿರಿಯರ ಪರವಾಗಿ ಯುವಕರ ಪರವಾಗಿ ತಮ್ಮಲ್ಲಿ ನಮ್ಮ ಗ್ರಾಮದ ವತಿಯಿಂದ ವಿನಂತಿಸಿಕೊಳ್ತೇನೆ.